ಎಸ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಸದ್ದು ಸುದ್ದಿ ಮಾಡಿದಂತಹ ಸಿನಿಮಾ ಅಂದ್ರೆ ವೀರ ಚಂದ್ರಹಾಸ ಸಿನಿಮಾ. ಈ ಸಿನಿಮಾ ಬೆಂಗಳೂರು ಮಾತ್ರವಲ್ಲದೆ ಕರಾವಳಿ ಭಾಗದಲ್ಲಿ ಹೆಚ್ಚು ಹೆಚ್ಚು ರೆಸ್ಪಾನ್ಸ್ ಅನ್ನ ಕೂಡ ಪಡೆದುಕೊಳ್ತಾ ಇದೆ. ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ರವಿ ಬಸ್ರೂರ್ ಅವರು ಇದ್ದಾರೆ. ಬನ್ನಿ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಸೂಪರ್. ಆರಾಮ್. ಇದು ಇವಾಗ ವೀರ ಚಂದ್ರಹಾಸ ಸಿನಿಮಾ ಭಾರಿ ಯಶಸ್ಸನ್ನ ಪಡೆದುಕೊಳ್ತಾ ಇದೆ, ಏನ್ ಹೇಳ್ತೀರಾ? ಖುಷಿ ಆಗುತ್ತೆ. ಎಲ್ಲೋ ಯಕ್ಷಗಾನ ಕಲೆಗೆ ಸಿಕ್ಕಂತ ಗೌರವ ಜನರಿಂದ ಅದು ಸಿಕ್ತ ಅಂತ ಹೇಳೋದು ಖುಷಿ. ಇನ್ನೊಂದು ಏನಂದ್ರೆ ಕರಾವಳಿ ಭಾಗದ ಜನತೆ ಅಷ್ಟು ಬೇಗ ಯಾವ್ದನ್ನು ಒಪ್ಕೊಳ್ಳೋದಿಲ್ಲ. ಅದರಲ್ಲಿ ವೀರಚಂದ್ರಹಾಸ ಸಿನಿಮಾವನ್ನ ಇವಾಗ್ಲೂ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದೆ. ದಿನಾ ಥಿಯೇಟರ್ಗೆ ಹೋಗಿ ಜನ ನೋಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಕರಾವಳಿ ಭಾಗದ ಜನತೆಗೆ? ಆ, ಇದು ಅಷ್ಟೇ. ಯಕ್ಷಗಾನದ ಮೇಲೆ ಅವರಿಗಿದ್ದಂಥ ಗೌರವ, ಅದ್ರ ಮೇಲೆ ಇರುವಂಥ ಒಂದು ಆ, ದೈವಿ ನಂಬಿಕೆ. ಆದರೆ ನಮ್ಮಲ್ಲಿ ಏನಾದರೂ ಆಗಬೇಕು ಅಂತ ಹೇಳಿದ್ರೆ ಯಕ್ಷಗಾನ ಮಾಡಿಸ್ತೀನಿ, ಆಟ ಆಡಿಸ್ತೀನಿ ಅಂತ ಹೇಳ್ಕೊತಾರೆ. ಬಹುಶಃ ಆ ಎಲ್ಲ ದೇವಸ್ಥಾನದ ಮೇಲೆ ಇರುವಂಥ ಜನರಿಗೆ ನಂಬಿಕೆ, ಆ ದೇವಸ್ಥಾನದ ಏನು ಆಯೋಜಕರು ಮೇಳಗಳನ್ನು ಕಟ್ಕೊಂಡಿದ್ದಾರೆ, ಅವರಿಗೆ ಆ ಕಲೆ ಮೇಲಿರುವಂಥ ನಂಬಿಕೆ, ಅದು ಇಷ್ಟು ವರ್ಷಗಳ ಕಾಲ, ಅದು ನೂರಾರು ವರ್ಷಗಳಿಂದ ಅದು ಏನು ಅದರಿಂದ ಘನತೆಯನ್ನು ಉಳಿಸ್ಕೊಂಡ್ ಬಂದಿದೆ. ಬಹುಶಃ ಅದ್ರ ಮೇಲಿರುವಂಥ ಎಲ್ಲ ಗೌರವಗಳು ಈ ಯಶಸ್ಸಿಗೆ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕರಾವಳಿ ಭಾಗದ ಅಲ್ಲಿನ ಯಕ್ಷಗಾನ ಕಲಾವಿದರಿಗೆ ಈ ಸಿನಿಮಾ ನೋಡಿದಾರ? ಅವ್ರು ಏನ್ ಹೇಳಿದ್ರು ನೋಡಿ? ಎಲ್ಲರೂ ಅಂದರೆ ಹೇಳಿದ್ದಿಷ್ಟೇ, ಒಂದು 2070-75 ಇಸ್ವಿಯಲ್ಲಿ ನೋಡಬೇಕಾದಂಥ ಯಕ್ಷಗಾನವನ್ನು ಈಗ ನೋಡ್ದಾಗಿದೆ ನನಗೆ ಅಂತ. ಬಹುಶಃ ಇವೆಲ್ಲವೂ ನಮ್ಮ ಒಳಗಡೆ ನಮ್ಮ ಪ್ರಯತ್ನಕ್ಕೆ ಸಿಕ್ಕಂಥ ಫಲ, ಯಶಸ್ಸು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಕ್ಷಗಾನಕ್ಕೆ ಅದರದ್ದೇ ಆದಂಥ ಒಂದು ಕಲಾಭಿಮಾನಿಗಳ ಬಳಗ ಇದೆ, ಡೈಹಾರ್ಡ್ ಫ್ಯಾನ್ಸ್ಗಳಿದ್ದಾರೆ. ಅವರೆಲ್ಲರ ಮುಖದಲ್ಲೂ ಒಂದು ಮೂಡಿದಂಥ ಒಂದು ಮಂದಹಾಸ ಏನಿದೆ, ಅದು ಚಂದ್ರಹಾಸ ಆಗಿದ್ದು ಭಾಳ ಖುಷಿ ಆಯಿತು. ಇನ್ನೊಂದು ಏನಪ್ಪಾ ಅಂದ್ರೆ ಇವಾಗಷ್ಟೇ ಗೊತ್ತಾಯ್ತು ಈ ಸಿನಿಮಾ ಇನ್ನ ಬೇರೆ ಭಾಷೆಗೆ ಡಬ್ಬ ಆಗ್ತಾ ಇದೆ. ಯಾವಾಗ ಸರ್? ಡಬ್ಬಿಂಗ್ ಆಲ್ರೆಡಿ ನಿನ್ನೆಷ್ಟೇ ಮುಗಿಸ್ಕೊಂಡು ಬಂದೆ. ಫೈನಲ್ ಟ್ರಿಮ್ಮಿಂಗ್ ಅದರದ್ದು ವರ್ಕ್ ನಡೀತಾ ಇದೆ, ಕ್ಲೀನಿಂಗ್ ವರ್ಕ್ ನಡೀತಾ ಇದೆ. ಮೇ ಬಿ ಮುಂದಿನ ತಿಂಗಳು 20ರಷ್ಟೊತ್ತಿಗೆ ತೆರೆಗೆ ಬರುತ್ತೆ. ಯಕ್ಷಗಾನವನ್ನು ತೆಲುಗುವಲ್ಲೂ ನೋಡುವಂಥ ಒಂದು ಹಂತದ ಯಶಸ್ಸು ಕಂಡಾದ್ಮೇಲೆ ಇದೊಂದು ನಮಗೆ ಬೋನಸ್ ಅಂತ ಹೇಳ್ಬೋದು. ಅಂದರೆ ವಿಸ್ತಾರ ಆಗಬೇಕು, ಕಲೆ ಅದರಂಥ ವಿಸ್ತಾರಗಳನ್ನು ಪಡಿಬೇಕು. ಆ ನಿಟ್ಟಿನಲ್ಲಿ ಅದನ್ನು ತಗೊಂಡಂಥ ರಾಧಾಕೃಷ್ಣ ಅವರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಂದು ಫಸ್ಟು ನಮ್ಮ ಶೋರಿಲ್ ನೋಡಿದವಾಗ ಅವರೊಂದು ಹೇಳಿದ್ದಿಷ್ಟೇ, ನಮ್ಮಲ್ಲೂ ಇದೇ ಥರ ಕಲ್ಚರ್ಗಳಿದೆ, ಖುಷಿ ಆಗ್ತಾಯಿದೆ ನನಗೆ ಇದನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದು. ಖಂಡಿತ ಇದು ಬೇರೆ ಥರದ್ದು ಮಾತಾಡುತ್ತೆ, ಇದನ್ನು ನಾನು ತಗೊತೀನಿ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟು ಅಡ್ವಾನ್ಸ್ ಹಾಕಿ ಡಬ್ಬಿಂಗ್ ಎಲ್ಲ ಮುಗೀತು. ಭಾಳ ಖುಷಿ ಆಗ್ತಾಯಿದೆ. ಅಂದರೆ ಈ ಒಂದು ಆರ್ಟ್ ಫಾರ್ಮನ್ನು ಈ ಮಟ್ಟದ ಜನ ಒಪ್ಕೊಂಡಿದ್ದ ರೀತಿ, ಎಲ್ರಿಗೂ ಥ್ಯಾಂಕ್ಸ್. ನಾನು ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಂದ್ರೆ ಈ ಸಿನಿಮಾ ಥಿಯೇಟರ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಪಡೆದುಕೊಳ್ತಾ ಇದೆ. ಇನ್ನೇನಾದ್ರು OTT ಗೆ ಹೋದ್ರು ಅಲ್ಲೂ ರೆಸ್ಪಾನ್ಸ್ ಪಡೆದುಕೊಳ್ಬಹುದು. OTT ರೈಟ್ಸ್ ಏನಾದ್ರು ಸೇಲ್ ಆಗಿದೆಯಾ? ಹಿಂಗೆ ಸಿಕ್ಕಿದ್ಯಾ ರೈಟ್ಸ್? ಮಾತುಕತೆಗಳು ನಡೀತಾ ಇದೆ, ಬಟ್ ಇನ್ನು ಏನು ಮಾತುಕತೆಗಳನ್ನು ಫೈನಲ್ ಆದಮೇಲೆ, ಅದು ಜಡ್ಜ್ಮೆಂಟ್ ಆದಮೇಲೆ ಹೇಳ್ತೀನಿ ಖಂಡಿತ. ಆಲ್ಮೋಸ್ಟ್ ಹಂತದಲ್ಲಿದೆ, ಆಲ್ಮೋಸ್ಟ್ ಮಾತುಕತೆಯಲ್ಲಿದೆ. ಈಗ ಇನ್ನೊಂದು ಭಾಗ 2 ಕೂಡ ಬರ್ತಾ ಇದೆ. ಯಾವಾಗ ಸರ್? ಇನ್ನೇನು ಕೆಲಸ ಶುರು ಮಾಡಿದ್ರೆ ಹೆಂಗೆ ಅಂತ? ಇಲ್ಲ, ಸದ್ಯದ ಪರಿಸ್ಥಿತಿಯಲ್ಲಿ ವೀರಚಂದ್ರಹಾಸನ ಎಲ್ಲ ಕಡೆಗೆ ಸದ್ಯದಲ್ಲೇ ವಿಜಯೋತ್ಸವ ಆಚರಿಸ್ತೀವಿ. 25ನೇ ದಿನಕ್ಕೆ ನಾವು ವಿಜಯೋತ್ಸವವನ್ನು ಆಚರಿಸ್ಬೇಕು ಅಂತ ಹೇಳಿ ಎಲ್ಲ ತಯಾರಿಗಳು ನಡೀತಾ ಇದೆ. ದೊಡ್ಡ ಮಟ್ಟದ ಏನೋ ಮಾಡಬೇಕು ಅಂತ. ಇವೆಲ್ಲವೂ ಯಕ್ಷಗಾನಕ್ಕೆ ಸಿಗಬೇಕಾದಂಥ ಗೌರವ, ಸಿಕ್ಕಂಥ ಖುಷಿ. ಇದರಲ್ಲಿ ಆ ವಿಜಯೋತ್ಸವದಲ್ಲಿ ನಾವು ಭಾಗಿಯಾಗಿದ್ದೀವಲ್ಲ ಅಂತ ಒಂದು ಖುಷಿ. ಜೀವಮಾನದಲ್ಲಿ ಈ ಅವಕಾಶ ಸಿಕ್ಕಿದ್ದು ಬಹುಶಃ ನಾನು ಬಯಸದೇ ಬಂದಂಥ ಭಾಗ್ಯ ಇದು. ಅದೇ ಕಲಾವಿದರಿಗೆ ಅವರು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅದರ ಇಷ್ಟು ವರ್ಷಗಳ ಕಾಲ ಅದನ್ನು ಏನು ಅದರ ಘನತೆ ಗೌರವವನ್ನು ಉಳಿಸ್ಕೊಂಡು ಬಂದಂಥ ಮೇಳದವರಿಗೂ ಎಲ್ಲರಿಗೂ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಿಮಗೆ ಆ ದೇವರು ಸಾಕಷ್ಟು ಶಕ್ತಿ ಕೊಡಲಿ, ಇನ್ನೂ 100 ಕಾಲ 1000 ಕಾಲ ಈ ಕಲೆ ಹೀಗೆ ಬೆಳಿಲಿ ಅಂತ ಹೇಳಲಿಕ್ಕೆ ಇಷ್ಟ. ಇನ್ನು ಕೊನೆಯದಾಗಿ ನಿಮ್ಮ ವೀರಚಂದ್ರಹಾಸ ಸಿನಿಮಾ ಇನ್ನೇ 25 ದಿನಕ್ಕೆ ಕಾಲಿಡ್ತಾ ಇದೆ. ಎಷ್ಟು ಖುಷಿ ಆಗ್ತಿದೆ ಸರ್? ಸ್ವಾಭಾವಿಕವಾಗಿ ಖುಷಿ ಆಗೇ ಆಗುತ್ತೆ. ಅಂದರೆ ಇದು ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದಂಥ ಸಿನಿಮಾ. ಪ್ರತಿ ಸಿನಿಮಾಗಳು ಹಾಗೆ ಮಾಡ್ತೀವಿ, ಬಟ್ ಅದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದಾಗ ಬಂದಂಥ ಖುಷಿ ನಮಗೆ ತುಂಬ ಖುಷಿ ಕೊಡುತ್ತೆ. ಆ ಖುಷಿ ಈಗ ಕಾಣಿಸ್ತಾ ಇದೆ. ಅಂದರೆ ನಾನು ಏನು ಉದ್ದೇಶ ಇಟ್ಕೊಂಡು ಹೊರಟೆ, ಒಂದು ಯಕ್ಷಗಾನದ ರೀತಿಯಲ್ಲಿ ನೋಡಬೇಕು ಜನ ಅಂತ ಏನು ಉದ್ದೇಶ ಇಟ್ಕೊಂಡು ಹೊರಟೆ, ಅದರಲ್ಲಿ ಯಕ್ಷಗಾನಕ್ಕೆ ಸಿಕ್ಕಂಥ ಜಯ ಇದು. ಭಾಳ ಖುಷಿಯಾಗುತ್ತೆ. ಈ ಥರದ ಪ್ರಯತ್ನಗಳು ಇನ್ನೊಂದಿಷ್ಟು ಭಾಗದ ಕಲೆಗಳು ಹೊರಗಡೆ ಬರಲಿಕ್ಕೆ ಒಂದು ದಾರಿ ಮಾಡಿ ಕೊಟ್ಟಂಗಿರುತ್ತೆ. ಇದರಿಂದ ಇನ್ನೊಂದಿಷ್ಟು ಜನ ಪ್ರೇರಣೆಗೊಳ್ಳಿ
ಕರ್ನಾಟಕದ ಉಳಿದ ಭಾಗದ ಕಲೆಗಳು ನಮ್ಮ ಬಯಲಾಟ ಇದೆ, ತುಂಬ ಇದೆ, ಆ ಥರದ ಆರ್ಟ್ ಫಾರ್ಮ್ಗಳು ತುಂಬ ಇದೆ. ಅವೆಲ್ಲವೂ ಬೆಳಕಿಗೆ ಬರೋ ಥರ ಆಗಲಿ. ಇನ್ನೊಂದಿಷ್ಟು ಕರ್ನಾಟಕ ವಿಜೃಂಭಿಸಲಿ ಆರ್ಟ್ಗಳ ಮೂಲಕ. ನಮಗೆ ಗೊತ್ತಿಲ್ಲದಾಗೆ ಎಲ್ಲ ವಿಷಯಗಳನ್ನು ಕಲಿಸಿಕೊಟ್ಟಂಥ ಯಕ್ಷಗಾನ ಇದಕ್ಕೊಂದು ಸಣ್ಣ ಋಣಭಾರ ತೀರಿಸಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಇಟ್ಟಂತೆ ಹೆಜ್ಜೆ. ನಿಮ್ಮೆಲ್ಲ ವೀಕ್ಷಕರಲ್ಲಿ ನನ್ನ ವಿನಂತಿ, ಇದನ್ನು ಸಿನಿಮಾ ಅಂತ ನೋಡಬೇಡಿ. ನಮ್ಮ ಕರ್ನಾಟಕದ ಒಂದು ಅದ್ಭುತವಾದಂಥ ಕಲೆ ಯಕ್ಷಗಾನ ಪ್ರಪಂಚ ಪೂರ್ತಿ ಅದರ ಬಗ್ಗೆ ಮಾತಾಡೋ ಥರ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಶತಾಯಗತಾಯ ಪ್ರಯತ್ನ ಇದು. ಇನ್ನೊಂದು ವೀರಚಂದ್ರಹಾಸ ಮಾಡ್ತೀವಿ ಅಂತ ನನಗೆ ಆ ಧೈರ್ಯ ನನ್ನ ಹತ್ರ ಕಾಣಿಸ್ತಾ ಇಲ್ಲ. ಅಂದರೆ ಆ ಧೈರ್ಯ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಅಷ್ಟು ಸುಲಭದ ಮಾತಲ್ಲ. ಇದು ಎಲ್ಲ ಆರ್ಟಿಸ್ಟು ಏನು ಎಲ್ಲರೂ ಒಗ್ಗಿ ಬರಬೇಕು. ಇದು ಮೇಳೈಸಿದಂಥ ದಿನ ಅಂತ ಅಂದ್ಕೊಂತೀನಿ. ಅಂದರೆ ಎಲ್ಲರೂ ಇದೇನೋ ಆಗಬೇಕು, ಯಕ್ಷಗಾನಕ್ಕೆ ಏನೋ ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಮಾಡಿದಂಥ ಕೆಲಸ ಇದು. ಮತ್ತೆ ಅದೇ ಏನು ವೈಬ್ ಕ್ರಿಯೇಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ಬಟ್ ಈ ಪ್ರಯತ್ನ ನೀವು ಬಂದು ಸಿನಿಮಾ ನೋಡೋದ್ರಿಂದ ಇನ್ನೊಂದಿಷ್ಟು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ, ಇನ್ನೊಂದಿಷ್ಟು ಜನಕ್ಕೆ ಕಲೆ ಬಗ್ಗೆ ಗೌರವಗಳು ಹುಟ್ಟುತ್ತೆ, ಕಲೆ ಬಗ್ಗೆ ರಿಸರ್ಚ್ಗಳು ಶುರುವಾಗುತ್ತೆ. ಓಕೆ, ಇದು ಏನೋ ಸಿನಿಮಾ ಮಾಡಿದ್ದಾರೆ, ಇದು ಏನಿರ್ಬೋದು, ಯಕ್ಷಗಾನ ಎಲ್ಲಿಂದ ಎಷ್ಟು ವರ್ಷ ಹಿಂದೆ ಇತಿಹಾಸ ಇದೆ, ಇದು ಹೇಗೆ ಇದು ಇಲ್ಲಿ ತನಕ ಆರ್ಟ್ ಫಾರ್ಮ್ ಹುಟ್ಟಿದೆ, ಇದ್ರ ಬಗ್ಗೆ ಚರ್ಚೆ ಹುಟ್ಟಬಹುದು, ರಿಸರ್ಚ್ಗಳು ಹುಟ್ಟಬಹುದು, ಇನ್ನೊಂದಿಷ್ಟು ಕಲಾವಿದರಿಗೆ ಅವಕಾಶ ಸಿಗ್ಬೋದು. ಒಂದು ಸಿನಿಮಾದಿಂದ ಮಿನಿಮಮ್ 4,000 ಜನ ಬದುಕ್ತಾರೆ, 4,000 ಕುಟುಂಬಗಳು ಬದುಕುತ್ತೆ. ಸಿನಿಮಾನ ಆ ದೃಷ್ಟಿಕೋನದಲ್ಲಿ ನೋಡಿ. ನಿಮ್ಮೆಲ್ಲರಿಗೂ 1000 ಬಾಗಿಲಿದೆ. ಈ ಕೆಲಸ ಇಲ್ಲಾಂದ್ರೆ ಜಾಬ್ ಬಿಟ್ಟು ನನ್ನ ಕೆಲಸ, ಅದಿಲ್ಲ ಅಂದರೆ ನನ್ನ ಕೆಲಸ ಇದೆ. ಬಟ್ ಒಬ್ಬ ಕಲಾವಿದನಿಗೆ ನಿಮ್ದೊಂದೇ ಡೋರ್ ಓಪನ್ ಇರೋದು. ಸೊ ಆ ಡೋರ್ ಯಾವಾಗಲೂ ಓಪನ್ ಆಗಿರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲಾವಿದರಿಗೆ ನಿಮ್ಮ ಶುಭ ಹಾರೈಕೆ, ಆಶೀರ್ವಾದ ಎರಡೇ ಬೇಕಾಗಿರೋದು. ಸೊ ನಮ್ಮನ್ನು ಕಂಪ್ಯಾರಿಸನ್ ತೂಕದ ತಕ್ಕಡಿಯಲ್ಲಿ ಹಾಕಬೇಡಿ. ಕಲಾವಿದರು ಯಾರನ್ನು ತುಂಬ ಸೆನ್ಸಿಟಿವ್ ನಾವು. ಸೊ ಹಾಗಾಗಿ ನಮ್ಮ ಹತ್ರ ಯಥಾನ್ ಶಕ್ತಿ ಎಷ್ಟಿದೆ, ನಾಲೆಜ್, ಅಷ್ಟನ್ನು ಮಾತ್ರ ನಾವು ಸಿನಿಮಾ ಮಾಡ್ಲಿಕ್ಕೆ ಸಾಧ್ಯ, ಅಷ್ಟನ್ನು ಮಾತ್ರ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ನಮ್ಗೆ ಗೊತ್ತಿಲ್ಲ ಇದನ್ನು ನೀವು ಖುಷಿ ಪಡ್ತೀರಾ ಅಂತ ಅಂದ್ಕೊಂಡು ನಾವು ಬಂದು ಮಾಡ್ತೀವಿ. ನೀವು ಖುಷಿ ಪಟ್ಟಾಗ ಖುಷಿ. ದೇವರು ಮಾತಾಡಲ್ವಂತೆ. ದೇವ್ರ ಭಕ್ತರು ಬಂದು ಹೂವಿಟ್ಟಾವಾಗ ಆಶೀರ್ವಾದ ಮಾಡೋದು ಮಾತ್ರ ಗೊತ್ತು ದೇವರಿಗೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಹಾಗೆ ನೀವೆಲ್ಲರೂ ದೇವರು, ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ. ನಿಮ್ಮ ಏನೋ ರಾಜರ ಆಸ್ಥಾನ ಥರ ನಿಮ್ಗೆ ಆಸ್ಥಾನ ಇಟ್ಟಿದ್ದೀವಿ. ನೀವು ಬಂದು ಅದ್ರಲ್ಲಿ ಕೂತು ನಮ್ಮನ್ನು ನೋಡಿದ್ರೆ ನಮ್ಗೆ ಅದೇ ಖುಷಿ. ನಿಮ್ಮ ಎದುರಿಗೆ ಪರ್ಫಾರ್ಮ್ ಮಾಡ್ತೀವಿ. ಬಂದು ಕೂತು 2 ಕೈಯಲ್ಲಿ ಆಶೀರ್ವಾದ ಕೊಟ್ಟು ಎಲ್ಲ ಚಿತ್ರಗಳನ್ನು ನೋಡಿ ಆಶೀರ್ವದಿಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಹೇಳಿದ್ರಿ ಭಾಗ 2 ಮಾಡೋಷ್ಟು ಶಕ್ತಿ ಇಲ್ಲ ಅಂತ. ಭಾಗ 2 ಮಾಡುವಾಗ ಆಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ರವಿ ಬಸ್ರೂರವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಕೀರ್ತಿ, ಅಶ್ವವೇಗ ನ್ಯೂಸ್, ಬೆಂಗಳೂರು.